ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಮ್ಮ ಗಾರ್ಡನ್ ವಿಷಯಕ್ಕೆ ಬಂದುಬಿಟ್ಟಿದ್ದೀನಿ. ಗಾರ್ಡನ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಹೂಗಳು ಆಗಿದೆ. ಆದರೆ ಡೇರೆ ಗೆಡ್ಡೆದು ನಿಮಗೆ ಗೊತ್ತಿತ್ತು, ಅದು ಪಾಟೆಲ್ಲ ಹೊಡೆದೋದಾಗೆಲ್ಲ ಭಾರಿ ಹಾನಿಯಾಗಿತ್ತು. ಅದೊಂದು ಮೂಲೆಯಲ್ಲಿ ಒಂಥರ ಮೂಲೆ ಗುಂಪಾಗಿತ್ತು. ನಿಮಗೆ ಗೊತ್ತಿದ್ದಾಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿದೆ. ನೋಡಿದ್ರೆ ಒಂದು ವಾರದಷ್ಟರಲ್ಲಿ ಅದು ಒಳ್ಳೆ ಹೂ ಕೊಟ್ಟಿದೆ, ಒಳ್ಳೆ ಕಲ್ಲರ್. 2 ಕಲ್ಲರು ನಾನು ಗೆಡ್ಡೆ ತಂದು ಹಾಕಿದ್ದೆ, ಅರಿಶಿಣದ್ದೊಂದು, ಈ ಕಲರೊಂದು. ನೋಡಿದ್ರೆ ಈ ಕಲರ್ ಮಾತ್ರ ಹೂ ಕೊಡ್ತಾ ಇದೆ. ಇನ್ನೂ ಕೆಲವಷ್ಟು ಅಲ್ಲಲ್ಲಿ ಮಗ್ಗಾಗಿದೆ. ನಾನು ಕಿತ್ತು ನಾಟಿ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಎಲ್ಲ ಮಗ್ಗಾಗ್ತಾ ಇದೆ. ಸರಿ ಬೇಡ ಅಂತ ಹೇಳಿ ಬಿಟ್ಟೆ. ಇದು ಕೆಂಪಾಳ ಗೊತ್ತಲ್ವ, ಇದನ್ನು ದೇವ್ರಿಗೆ ಇಡ್ಬೋದು, ಚಟ್ನಿ ಮಾಡ್ಬೋದು. ಅದಕ್ಕೆ ಇದೊಂದು ಹೂ ಕೀಳ್ತಾ ಇದ್ದೀನಿ. ಸೇವಂತಿಗೆ ಭಾಳಷ್ಟು ಮಗ್ಗಾಗಿದೆ, ಆದರೆ ಇನ್ನೂ ಹೂ ಹರಡಿಲ್ಲ ಸ್ನೇಹಿತರೆ. ಇದು ರಾಜಗಿರಿ ಕೆಂಪು ದಂಟು, ಅದರದ್ದು ಸಾಕಷ್ಟು ವಿಡಿಯೋ ಹಾಕಿದ್ದೀನಿ. ಇದರದ್ದೆಲ್ಲ ಕಿತ್ತು ನಾನು ಸಾಂಬಾರು ಮಾಡೋದು ಅದು ಇದೆಲ್ಲ ತೋರಿಸಿದ್ದೀನಿ. ಹೀಗೆ ಮೇಲೆ ಬಂದಾಗ ಒಂದು ಸ್ವಲ್ಪ ಸೊಪ್ಪು ಹೂವು ಏನಾದರೂ ಇದ್ದರೆ ಎಲ್ಲ ಕೀಳ್ತೀನಿ. ಮತ್ತು ಕೇಳ್ತಾ ಇದ್ರಿ ಕಿಚನ್ ವೇಸ್ಟ್ ಅಂದರೆ ಏನೇನು ಹಾಕ್ತೀರಾ ಅಂದರೆ, ನೋಡಿ ಇದೇ ಸ್ನೇಹಿತರೆ, ಹಣ್ಣಿಂದಾಗಲಿ ತರಕಾರಿದಾಗಲಿ ಈ ರೀತಿ ಎಲ್ಲ ನಾನು ತೆಗೆದಿಟ್ಟು ಶೇಖರಣೆ ಮಾಡಿ ಇಡ್ತೀನಿ ಸ್ನೇಹಿತರೆ. ಅಂದರೆ ಗಲೀಜು ಇದೆಲ್ಲ ನುಸಿ ಅಂತೀವಲ್ಲ, ಸೊಳ್ಳೆ ಸೇರಿಬಿಡುತ್ತೆ. ಅದರಿಂದ ಅವತ್ತೇ ನಾನು ನನ್ನ ಗಾರ್ಡನಿಗೆ ಸೇರಿಸ್ಬಿಡ್ತೀನಿ, ಇಲ್ಲ ಒಣಗೋಕ್ಕೆ ಮೇಲೆ ಹಾಕ್ಬಿಡ್ತೀನಿ. ಇದು ಚಹಾ ಪೌಡ್ರು, ಒಂದು 2-3 ಸಲ ನೀರಲ್ಲಿ ತೊಳೆದು ಒಣ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಲೇಔಟಲ್ಲೇ ಒಂದು ತರಕಾರಿ ಅಂಗಡಿ ಆಗಿತ್ತು, ಹೋಗೇ ಇರಲಿಲ್ಲ, ತಿಂಗ್ಳುಗಟ್ಟಲೆ ಆಗಿಬಿಟ್ಟಿದೆ. ಸರಿ ಏನೇನು ತರಕಾರಿ ಇದೆ ನೋಡೋಣ, ಒಂದು ಸ್ವಲ್ಪ ತೊಗೊಂಡು ಬರೋಣ ಅಂತ ಹೋದೆ. ಹುರುಳಿಕಾಯಿ, ಜವಳಿಕಾಯಿ, ಹೀಗೆ ಎಲ್ಲ ತರಕಾರಿ. ಅಂದರೆ ಸುಮ್ಮನೆ ಮನೆ ಹತ್ರನೇ ಆಗಿರೋದ್ರಿಂದ ನಾವೇನು ಹೆಚ್ಚಿಗೆ ತರಬೇಕಂತ ಏನಿಲ್ಲ. ಅವಾಗ ಬೇಕಾದರೆ ಸಂಜೆ ಟೈಮಲ್ಲಿ ಹೋಗಿ ತಂದ್ರಾಯ್ತು. ಇವಾಗಕ್ಕೆ ಮತ್ತು ಇವಾಗ ನೈಟ್ಗೆ ತಂದಿದ್ದು ಇದು. ನೈಟ್ಗೆ ಏನು ಬೇಕು, ಮತ್ತು ನಾವು ಸ್ವಲ್ಪ ಪಲ್ಯ, ಚಪಾತಿಗೆ ಹೆಚ್ಚು ಪಲ್ಯ ಬಳಸ್ತೀವಲ್ವ, ಅದಕ್ಕೋಸ್ಕರ ಇವತ್ತು ನೈಟ್ಗೆ ಮತ್ತು ನಾಳೆ ಬೆಳಗ್ಗೆಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊಳ್ತೀನಿ. ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ, ಇದರದ್ದು ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ತರಕಾರಿ ಹಣ್ಣನ್ನು ಮಾತ್ರ ಸ್ವಲ್ಪ ಮಟ್ಟಕ್ಕೆ ತಂದೆ ಸ್ನೇಹಿತರೆ. ನಮ್ಮನೆ ಹತ್ರನೇ ಒಳ್ಳೆ ತರಕಾರಿ ಅಂಗಡಿ ಆಗಿದೆ. ಫ್ರೆಶ್ ಆಗಿ ಬೇಕು ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಹೋಗಿ ತೊಗೊಂಡು ಬರಬಹುದು. ಹಾಗಾಗಿ ನಾನು ಇದೆಲ್ಲ ತಂದು ಜೋಡಿಸ್ತಾ ಇದ್ದೀನಿ. ಹೆಚ್ಚು ತರಕಾರಿ ಹೂವು ಅಂದರೆ ಹೂವು ಹಣ್ಣು ತರಕಾರಿ ಮಾರ್ಕೆಟಿಂದ ಒಂದಷ್ಟು ತಂದುಬಿಡ್ತಾಯಿದ್ವಿ. ಇಲ್ಲೇ ಆಗಿರೋದ್ರಿಂದ ಇವಾಗ ಏನಾಗಿದೆ, ಫ್ರೆಶ್ ಆಗಿ ಸಿಗುತ್ತೆ, ಫ್ರಿಡ್ಜಲ್ಲಿ ಜೋಡಿಸೋವಂಥ ಅವಶ್ಯಕತೆಯೇ ಇಲ್ಲ. ತಂದು ಹಾಗಾಗಿ ನಾವು ಖಾಲಿ ಮಾಡ್ಬೋದು. ಅದಾದಮೇಲೆ ಮಾರನೇ ದಿನ ಸರಿ ನಮ್ಮ ಹೂ ಹರಡಿತ್ತು, ಕಿತ್ಬಿಡೋಣ ಅಂತ ಹೇಳಿ ಹೋಗಿ ಕಿತ್ಕೊಂಡು ಬಂದೆ ಸ್ನೇಹಿತರೆ. ಪೂಜೆಗಾದರೂ ಆಗುತ್ತೆ. ಸುಮ್ಮನೆ ಶೋಗಿಟ್ರೂ ಅಷ್ಟೇನು ಚೆನ್ನಾಗಿರಲ್ಲ, ಶೋಗೆ ಬಿಟ್ರೂ ಗಿಡ ಅಷ್ಟು ಚೆನ್ನಾಗಿ ಬರಲ್ಲ ಸ್ನೇಹಿತರೆ, ಕೀಳ್ತಾ ಇರಬೇಕು. ಹಾಗಾಗಿ ಕಿತ್ತೆ. ಇದು ಕೆಂಪಾಳನ್ನು ಕಿತ್ಕೊಂಡೆ, ಕಿತ್ತು ಇವತ್ತು ದೇವರಿಗೆ ಪೂಜೆಗೆ ಇಡ್ತೀನಿ. ದೇವರಿಗೆ ಖುಷಿ ಆಗುತ್ತೆ, ಒಳ್ಳೆ ಹೂ ಇಟ್ಟಿದ್ದಾರೆ ಅಂತ. ನೋಡಿ ಇದಂತೂ ಒಳ್ಳೆ ಕಲ್ಲರು, ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇದು 1-2 ಕಡೆ ಬಿಟ್ಟಿತ್ತು ಸ್ನೇಹಿತರೆ, ಒಂದೊಂದು. ಇವಾಗೆಲ್ಲ ಮಗ್ಗಾಗಿದೆ. ಮೊನ್ನೆ ಕಟ್ ಮಾಡಿದ್ನಲ್ಲ ರೋಸು, ಅದು ನೋಡಿ ಚೆನ್ನಾಗಿ ಮಗ್ಗಾಗಿದೆ. ಈಗಾಗಲೇ ಸಾಕಷ್ಟು ಹೂ ಕೊಟ್ಬಿಡ್ತು ಸ್ನೇಹಿತರೆ. ಕೆಲವೊಂದಷ್ಟು ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಹೋದರೆ ಒಂದು ಸ್ವಲ್ಪ ವೀಡಿಯೋ ಮಾಡಾದರೂ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಸಲ ಹೋಗಿ ಹೂ ಕಿತ್ಕೊಂಡು ಬರೋದ್ರಿಂದ ಕೆಲವೊಂದು ಸಲ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಸ್ನೇಹಿತರೆ. ಆಮೇಲೆ ಇದೊಂದು ಸ್ವಲ್ಪ ಹೂವು, ಇದೊಂದು ನೋಡಿ, ಇದು 2 ಹೂ ಬಿಟ್ಟಿದ್ದು, ತುಂಬ ಚೆನ್ನಾಗಿರುತ್ತೆ ಫೋಟೋಗೆ ಇಡಲಿಕ್ಕೆ. ಅದೆಲ್ಲ ಹೂವೆಲ್ಲ ಕಿತ್ಕೊಂಡು ಒಂದು ಟೇಬಲ್ ಇದೆ, ಅದರ ಮೇಲೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಹೋಗೋದು, ಕಿತ್ಕೊಂಡು ಬರೋದು, ಇಲ್ಲಿಡೋದು, ಹೀಗಾಗಿದೆ. ಮತ್ತು ಇಲ್ಲಿ ತುಂಬೆ ಇದೆ, ತುಂಬೆ ಕಿತ್ತು ಪಕ್ಕದಲ್ಲೆಲ್ಲ ಚಿಗುರುತ್ತೆ. ಈ ರೀತಿ ಆಯಿತು. ತರಕಾರಿ ತಂದಿದ್ನಲ್ಲ, ಮುಸ್ಕಿನ ಜೋಳ ಹಾಕಿ
ತರಕಾರಿ ಹಾಕಿ ಒಂದು ಪಲಾವ್ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು ಸ್ನೇಹಿತರೆ. ಈ ರೀತಿ ಆದರೂ ತರಕಾರಿ ನಮ್ಮ ದೇಹಕ್ಕೆ ಹೋಗುತ್ತೆ. ತುಂಬ ರುಚಿಯಾಗಿರುವಂತಹ ಈ ಪಲಾವ್ ಮಾಡಿದ್ದೆ. ಅದು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.